ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೆಥಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ತುಂಬಾ ಸೂಪರಾಗಿದ್ದೀನಿ. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ಸೇರುತ್ತೆ. ನಾವು ಬಸ್ ಪಾಸ್ ಮಾಡಿಸೋದಕ್ಕೆ ಅಂತ ಹೋಗಿ ಏನೇನೆಲ್ಲ ಶಾಪಿಂಗ್ ಮಾಡಿದ್ವಿ ಮತ್ತು ಎಲ್ಲೆಲ್ಲಿಗೆ ಹೋಗಿದ್ವಿ, ಎಲ್ಲ ಏನೇನು ತಗೊಂಡ್ವಿ ಮತ್ತು ಎಷ್ಟು ಅಮೌಂಟ್ ಆಯಿತು ಅಂತ ಈ ವಿಡಿಯೋದಲ್ಲಿ ಫುಲ್ಲು ಡೀಟೇಲ್ಸಾಗಿ ಹೇಳ್ತೀನಿ. ಬನ್ನಿ, ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ನಾವು ಹೋಗಿದ್ದ ಕೆಲಸನೂ ಆಯಿತು ಅಂದ್ಬಿಟ್ಟು ನಾವು ಅದೇ ಖುಷಿಗೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋಗಿದ್ದೀವಿ. ನಾವು ಯಾವ ಅಂಗಡಿಗೆ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ದೋ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ನೋಡಿ ಎಷ್ಟು ಚೆನ್ನಾಗಿವೆ ಅಂತ. ಹಾಗೆಯೇ ನನ್ನ ಮಗ ವಿಡಿಯೋ ಮಾಡಿಕೊಡು ಅಂತ ಮೊಬೈಲ್ ಕೊಟ್ಟಿದ್ದೆ, ಮಾಡಿಕೊಡ್ತಾ ಇದ್ದಾನೆ. ನಾನು ಸ್ವಲ್ಪ ಎಲ್ಲ ಕಡಿಮೆ ಪ್ರೈಸಲ್ಲಿರುವಂತಹ ಐಟಮ್ ಏನೇನು ಬೇಕೋ ಅದೆಲ್ಲ ತಗೊಳ್ತಾ ಬರ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸ್ಟೋರೇಜ್ ಬಾಕ್ಸ್ ಅಂತೂ ಎಷ್ಟು ಚೆನ್ನಾಗಿವೆ ಅಂತ. ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಮಕ್ಕಳಿಗೆ ಬೇಕಾಗಿರುವಂತಹ ಜಾಮಿಟ್ರಿ ಬಾಕ್ಸು ಮತ್ತು ಸ್ಟಡಿ ಟೇಬಲ್ಸು, ಸ್ಟೋರೇಜ್ ಬಾಕ್ಸ್ ನೋಡ್ತಾ ಇರ್ಬೋದು, ತುಂಬಾ ಡಿಫ್ರೆಂಟ್ ಆಗಿ ಇವೆ. ಹಾಗೆಯೇ ಮ್ಯಾಟ್ಗಳು ನೋಡಿ, ಎಷ್ಟೊಂದು ಥರ ಮ್ಯಾಟ್ಗಳಿವೆ. ನಾವು ಯಾವ್ದು ಬೇಕಾದರೂ ಬೈ ಮಾಡ್ಬೋದು. ತುಂಬಾ ಕಡಿಮೆ ಪ್ರೈಸ್ಗೆ ಅಲ್ಲಿ ಸಿಗ್ತಿದೆ. ನಾವೇನಾದರೂ ಓನಾಗಿ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂದರೆ ನೋಡಿ, ಇಲ್ಲಿ ತಗೊಂಡೋಗಿ ಓನಾಗಿ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಹಾಗೆಯೇ ಐರನ್ ಪಾತ್ರೆಗಳನ್ನ ನೋಡ್ತಾ ಇರ್ಬೋದು. ಹಾಗೆಯೇ ನೋಡಿ, ಸ್ಟೀಲ್ ಪಾತ್ರೆಗಳು ಎಷ್ಟು ಡಿಫ್ರೆಂಟ್ ಆಗಿವೆ ಅಂದರೆ ನೋಡಿ, ಪುಟಾಣಿ ಬಾಕ್ಸ್ಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿವೆ ಅಂತ. ಹಾಗೆ ಬಂದಿಲ್ಲಿ ನೋಡಿ, ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಬಾಕ್ಸ್ಗಳು, ಲಂಚ್ ಬಾಕ್ಸು ಮತ್ತು ಹಾಟ್ ಬಾಕ್ಸು, ಡಿಫ್ರೆಂಟ್ ಆಗಿರುವಂತಹ ಬಾಕ್ಸಸ್ಗಳು. ಹಾಗೆಯೇ ಐಸ್ ಮೋಲ್ಡು ನೋಡಿ ಎಷ್ಟು ಮುದ್ದಾಗಿದೆ ಅಂತ. ಐಟಮ್ಸ್ ಮಾತ್ರ ತುಂಬಾ ಡಿಫ್ರೆಂಟ್ ಆಗಿವೆ. ಒಂದಕ್ಕಿಂತ ಒಂದು ನೋಡ್ತಾ ಇದ್ದರೆ ಇದನ್ನು ತಗೊಳ್ಳ ಅಂತ ನಮಗೆ ಕನ್ಫ್ಯೂಸ್ ಆಗಿಬಿಡ್ಬೇಕು, ಅಷ್ಟು ಚೆನ್ನಾಗಿವೆ. ಇಲ್ಲಿ ನೋಡ್ತಾ ಇರ್ಬೋದು, ಪಾಟ್ಗಳು ನೋಡ್ತಾ ಇರ್ಬೋದು, ತುಂಬಾ ಡಿಫ್ರೆಂಟ್ ಆಗಿವೆ. ಔಟ್ಸೈಡ್ ಆಗಲಿ ಇನ್ಸೈಡ್ ಆಗಲಿ ಮನೆ ಮುಂದೆ ಇಟ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ. ಹಾಗೆ ನೋಡ್ತಾ ಇರ್ಬೋದು, ಇಲ್ಲಿ ಸೇಮ್ ಗ್ರಾನೈಟ್ ಥರನೇ ಇದೆ ಪಾಟು. ನೋಡ್ತಾ ಇರಿ, ಇದಂತೂ ತುಂಬಾ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಇತ್ತು. ನನ್ನ ಮಗಳು ನೋಡಿ ಎಲ್ಲ ನೋಡ್ತಾ ಇದ್ದಾಳೆ. ನಾನು ಇದೊಂದು ಬುದ್ಧ ಪಾಟ್ನ ತಗೊಂಡಿದ್ದೀನಿ, ಏನಾದರೂ ಗಿಡ ಹಾಕೋಣ ಅಂದ್ಬಿಟ್ಟು. ನಾನು ರೇಟ್ ನೋಡಿ ಶಾಕ್ ಆಗಿಬಿಟ್ಟೆ. ಅಲ್ಲಿ ರೇಟ್ ಜಾಸ್ತಿ ಇರೋವು ಇದೆ, ಕಡಿಮೆ ಇರೋದು ಇದೆ. ನೋಡಿ ತಗೊಳ್ಬೇಕು ನಾವು. ನೋಡ್ತಾ ಇರ್ಬೋದು, ಅಕ್ಕಿ, ರಾಗಿ, ಹಸಿಟ್ಟು ಆ ಥರ ಎಲ್ಲ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ನೋಡ್ಬೋದು ಎಷ್ಟೊಂದು ದೊಡ್ಡಾಗಿರುವಂತಹ ಬಾಕ್ಸ್ಗಳು ಸಿಗ್ತಿವೆ ಅಂತ. ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡಿ. ಮಕ್ಕಳಿಗೆ ನೋಡಿ, ಸ್ಟಡಿ ಟೇಬಲ್ಸ್ಗಳು ಮರದವೆಲ್ಲ ಇವೆ. ಇವು ಮಾತ್ರ ಸ್ವಲ್ಪ ಕಾಸ್ಟ್ಲಿ ಇದ್ದು ಇವೆಲ್ಲ ಐಟಮ್ಸ್ಗಳು, ಸ್ಟೀಲ್ ಐಟಮು. ಹಾಗೆಯೇ ನೋಡ್ತಾ ಇರ್ಬೋದು ನೀವು, ಸ್ಟೀಲ್ ಬಾಕ್ಸ್ಗಳು ಮತ್ತು ಚಪಾತಿ ಮಣೆಗಳು, ತುಂಬಾ ಡಿಫ್ರೆಂಟ್ ಆಗಿರುವಂತಹ ಬೇಷನ್ಗಳು ತುಂಬಾ ಇವೆ ಇಲ್ಲಿ. ಹಾಗೆಯೇ ಪಾತ್ರೆ ತೊಳ್ಕೊಂಡಾದ್ಮೇಲೆ ಹಾಕೊಳ್ಳೋದಕ್ಕೆ ಅಂತ ಬೇಷನ್ಗಳು ನೋಡ್ತಾ ಇದ್ದರೆ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿವೆ. ಕಾಸಂತೂ ಎಷ್ಟಿದ್ರೂ ಸಾಕಾಗಲ್ಲ, ಅಷ್ಟು ಐಟಮ್ಗಳಿವೆ. ಒಂದಕ್ಕಿಂತ ಒಂದು ಚೆನ್ನಾಗಿವೆ. ನೋಡ್ತಾ ಇದ್ದರೆ ಅದನ್ನು ತಗೊಳ್ಳ ಅಂತ ನಮಗೆ ಕನ್ಫ್ಯೂಸ್ ಆಗಿಬಿಡಬೇಕು. ಹಾಗೆಯೇ ಚಿಕ್ಕ ಮಕ್ಕಳಿಗೆ ಬೇಕಾಗಿರುವಂತಹ ಚೇರ್ಗಳು ಮತ್ತು ದೊಡ್ಡವರು ಕೂಡ ಯೂಸ್ ಮಾಡುವಂತಹ ಚೇರ್ಗಳು ತುಂಬಾ ವೆರೈಟೀಸ್ಗಳಾಗಿವೆ ನೋಡಿ. ಸ್ಕ್ರೀನ್ಗಳು ನೋಡಬೇಕು, ಒಂದಕ್ಕಿಂತ ಒಂದು ಚೆನ್ನಾಗಿವೆ. ಹಾಗೆಯೇ ಜರ್ಕಿನ್ಗಳು, ಟವಲ್ಸು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋದಕ್ಕೆ ಸ್ವಲ್ಪ ಎಲ್ಲ ಸ್ಟೋರೇಜ್ ಬಾಕ್ಸ್ಗಳು ಮತ್ತು ಪಾರ್ಟ್ಸ್ಗಳು ನೋಡ್ತಾ ಇರ್ಬೋದು. ತುಂಬಾ ಡಿಫ್ರೆಂಟ್ ಆಗಿರುವಂತಹ ಪಾರ್ಟ್ಸ್ಗಳಿಲ್ಲಿ ಸಿಗ್ತವೆ. ನಾನಿಲ್ಲಿ 2 ಪಾರ್ಟ್ನ ತಗೊಂಡಿದ್ದೀನಿ. ಅದು ಪ್ರೈಸ್ ಎಲ್ಲ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಮತ್ತು ಯಾರಿಗೆಲ್ಲ ಇಷ್ಟ ಆಯಿತು ನನ್ನ ವಿಡಿಯೋಸ್ ನೋಡಿ, ಆದಷ್ಟು
ವಿಡಿಯೋ ನೋಡೋಕ್ಕಿಂತ ಮುಂಚೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಷ್ಟೆಷ್ಟು ವೆರೈಟೀಸ್ಗಳಾಗಿ ನೋಡ್ತಾ ಇರ್ಬೋದು. ನಾವು ನೋಡ್ದಲ್ಲೇ ಇರೋ ಐಟಮ್ಸ್ಗಳೆಲ್ಲ ಇಲ್ಲಿವೆ. ಆರ್ಟ್ ಬಾಕ್ಸ್ಗಳು ನೋಡಿ ಎಷ್ಟು ಚೆನ್ನಾಗಿವೆ ಅಂತ. ನೋಡಿ ಎಣ್ಣೆ ಹಾಕ್ಕೊಳ್ಳೋದಕ್ಕೆ ಅಂತ ಎಣ್ಣೆ ಕ್ಯಾನ್ಗಳು, ಹಾಗೆ ಐಸ್ ಮೋಲ್ಡ್ಗಳು ಮತ್ತು ಚಾಪಿಂಗ್ ಬೋರ್ಡ್ಗಳು, ವೆರೈಟೀಸ್ ಆಗಿರುವಂತಹ ಮ್ಯಾಟ್ಸ್ಗಳು, ತುಂಬಾ ಡಿಫ್ರೆಂಟ್ ಆಗಿರುವಂತಹ ಮ್ಯಾಟ್ಸ್ಗಳನ್ನ ನಾವು ನೋಡ್ತಾ ಇರ್ಬೋದು. ಒಂದಕ್ಕಿಂತ ಒಂದು ಚೆನ್ನಾಗಿವೆ. ನೋಡಿ ಇಲ್ಲಿ ಕಾಣಿಸ್ತಾ ಇರೋದೆಲ್ಲ KG ಲೆಕ್ಕ ಅಂತೆ. ನೋಡಿ ಸ್ಟೋರೇಜ್ ಬಾಕ್ಸ್ಗಳು, ಬೇಳೆ ಎಲ್ಲ ಹಾಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿವೆ. ಹಾಗೆಯೇ ನೋಡಿ ಕಸ ಎತ್ತಾಕೋದಕ್ಕೆ ಅಂತ ಮರಗಳು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿವೆ ಅಂತ. ನಾನು ಇದೊಂದು ಮರನ ತಗೊಂಡಿದ್ದೀನಿ. ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟೆಲ್ಲ ಐಟಮ್ಸ್ಗಳಿವೆ ಅಂತ. ಜಾಮಿಟ್ರಿ ಬಾಕ್ಸ್ ಅಂತೂ ನೋಡೋದಕ್ಕಂತೂ ತುಂಬಾ ಮುದ್ದಾಗಿವೆ. ಇವಾಗಂತೂ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಬರೀ ಸ್ಕೂಲ್ ಐಟಮ್ಸ್ಗಳೇ ಇವೆ. ಹಾಗೆ ಉಂಡಿ, ವರ್ಡ್ಸ್ಗಳು, ಬ್ರಷಸ್ಸು, ನಾರು ಮತ್ತು ಪೆನಾಯಿಲು, ಆಸಿಡ್ಡು, ತುಂಬಾ ವೆರೈಟೀಸ್ಗಳನ್ನ ನಾವು ಇಲ್ಲಿ ನೋಡ್ಬೋದು. ಹಾಗೆಯೇ ಮಾಪು ಮತ್ತು ಪೊರ್ಕೆ ನೋಡಿ. ಹಾಗೆಯೇ ಅಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಅಲ್ಲೇ ಇದ್ದಂತಹ ವಿಶಾಲ್ ಮಾರ್ಟ್ಗೆ ಹೋಗಿದ್ದೀವಿ. ಏನೇನೆಲ್ಲ ತಗೊಂಡಿದ್ದೀವಿ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ನೋಡಿ. ಟೀ ಶರ್ಟ್ಸ್ಗಳಂತೂ ಮಕ್ಕಳಿಗೆ ತುಂಬಾ ಡಿಫ್ರೆಂಟ್ ಆಗಿವೆ. ನನ್ನ ಮಗ ನೋಡಿ ಗ್ಲಾಸ್ ಹಾಕ್ಕೊಂಡು ಪಳ ಅಂತಿದ್ದಾನೆ. ನೋಡ್ತಾ ಇರ್ಬೋದು ಇಲ್ಲಿ ಮಕ್ಕಳಿಗೆ ತುಂಬಾ ವೆರೈಟೀಸ್ ಬಟ್ಟೆಗಳಿವೆ. ಇಲ್ಲಿ ಎಷ್ಟು ಕಾಸಿದ್ರೂ ಸಾಕೋಗೋದಿಲ್ಲ, ಅಷ್ಟು ಬಟ್ಟೆಗಳಿವೆ ಇಲ್ಲಿ. ಹೆಣ್ಮಕ್ಳಿಗಂತೂ ಕಣ್ಣಿಗೆ ಬೇಕಾಗಿರುವಂತಹ ಬಟ್ಟೆಗಳನ್ನ ನಾವಿಲ್ಲಿ ನೋಡ್ಬೋದು. ನೋಡಿ ಪಾಪು ನೋಡಿ ಎಷ್ಟು ಮುದ್ದಾಗಿದೆ ಅಂತ, ಕ್ಯೂಟಾಗಿ. ನನ್ನ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು ಅವತ್ತಿನ ದಿನ ಅಂತೂ. ನಮ್ಮಮ್ಮ ಎಲ್ಲೆಲ್ಲೋ ಕರ್ಕೊಂಡೋಗ್ಬಿಟ್ಟಿದ್ದಾಳೆ ಅಂದ್ಬಿಟ್ಟು ಸಖತ್ತಾಗಿ ಆಟಾಡಿದ್ದಾರೆ. ನಾನು ಇತ್ತ ಕಡೆಯಿಂದ ಹೋದರೆ ಅವ್ರು ಹತ್ತು ಕಡೆಯಿಂದ ಬರೋರು, ಕೈಗೆ ಸಿಗ್ತಿರ್ಲಿಲ್ಲ. ಅದು ಬೇಕು ಇದು ಬೇಕು ಅಂತ ಎಲ್ಲ ಎತ್ತಿ ಹಾಕೊಳ್ಳೋರು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿವೆ ಅಂತ ಡ್ರೆಸ್ಸಸ್ಗಳು ಮಕ್ಳಿಗಂತೂ. ನನ್ನ ಮಗ ಅದೆಲ್ಲ ಏನು ಅಂತ ಕೇಳ್ತಿದ್ದಾನೆ. ನಾವು ಏನೇನೆಲ್ಲ ತಗೊಂಡಿದ್ದೀವಿ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬಾ ಕಲೆಕ್ಷನ್ ಇವೆ ಬಟ್ಟೆಗಳಂತೂ. ಮ್ಯಾಟ್ಸ್ ಮಾತ್ರ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಮ್ಯಾಟ್ಸ್ಗಳಿವೆ. ಕಡಿಮೆ ಪ್ರೈಸು ಮತ್ತು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಪ್ರೈಸಲ್ಲಿ ಸಿಗ್ತಿವೆ. ಹಾಗೆ ಡಸ್ಟ್ಬಿನ್ಗಳು ನೋಡ್ತಾ ಇರ್ಬೋದು, ಒಂದಕ್ಕಿಂತ ಒಂದು ಚೆನ್ನಾಗಿವೆ. ನನ್ನ ಮಗಳಂತೂ ಅವಳನ್ನ ಹಿಡ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಸ್ಪೀಡಾಗಿ ಓಡ್ತಾಯಿದ್ರು. ನೋಡಿ ಶೂ ಕಲೆಕ್ಷನ್ಗಳು ಎಷ್ಟು ಚೆನ್ನಾಗಿವೆ ಅಂತ. ಹಾಗೆ ಬನ್ನಿ, ಇದೆಲ್ಲ ಜೆಂಟ್ಸ್ಗೆ ಟೀ ಶರ್ಟ್ಸ್ಗಳು ಮತ್ತು ನೈಟ್ ಪ್ಯಾಂಟ್ಸು. ಸ್ವಲ್ಪ ಕಡಿಮೆ ಪ್ರೈಸ್ ಬೇಕು ಅಂದರೆ ಕಡಿಮೆ ಪ್ರೈಸಲ್ಲಿ ಸಿಕ್ಕುತ್ತೆ. ಸ್ವಲ್ಪ ಎಲ್ಲ ಕ್ವಾಲಿಟಿ ಇರಬೇಕು ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಗಿರುವಂತಹ ಬಟ್ಟೆಗಳು ಸಿಗ್ತವೆ ಇಲ್ಲಿ. ನೋಡ್ತಿದ್ರೆ ಇದನ್ನು ತಗೋಬೇಕು ಅದನ್ನು ತಗೋಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿವೆ. ನಾವು ಯೂಸ್ ಮಾಡ್ದಲ್ಲೇ ಇರುವಂತಹ ಬಟ್ಟೆಗಳೆಲ್ಲ ಅಲ್ಲಿವೆ. ನಾವು ಇಟ್ಕೊಂಡಿರಲ್ಲ, ಅಷ್ಟು ಚೆನ್ನಾಗಿರ್ತವೆ ಬಟ್ಟೆಗಳು ಮಾತ್ರ. ಹಾಗೆಯೇ ಸ್ಲಿಪ್ಪರ್ನ ತೋರಿಸ್ತೀನಿ ಬನ್ನಿ. ಎಷ್ಟು ಚೆನ್ನಾಗಿವೆ ಅಂದರೆ ಸ್ಲಿಪ್ಪರ್ಗಳಂತೂ ಮಕ್ಳಿಗಂತೂ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿವೆ ಅಂತ ನೋಡಿ.
ನನ್ನ ಮಕ್ಕಳಂತೂ ನನಗೊಂದು ಜೊತೆ ಬೇಕು ಅಂದ್ಬಿಟ್ಟು ಎಲ್ಲ ಎತ್ತಾಕೊಳ್ತಾಯಿದ್ರು. ನನ್ನ ಮಗನಿಗೆಲ್ಲ ಮೊನ್ನೆ ಎಲ್ಲ ಕೊಡಿಸಿದ್ದು ಅಂದ್ಬಿಟ್ಟು ಅವ್ನಿಗೇನು ಕೊಡಿಸ್ಲಿಲ್ಲ, ಮಗಳು ಮಾತ್ರ ಕೊಡಿಸಿದ್ದೀನಿ. ನೋಡಿ, ದೊಡ್ಡವ್ರಿಗೂ ಕೂಡ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಸ್ಲಿಪ್ಪರ್ಸ್ಗಳಲ್ಲಿವೆ. ತುಂಬಾ ಸಾಫ್ಟ್ ಆಗಿರುತ್ತೆ ನೋಡಿ ಈ ಥರ ಸ್ಲಿಪ್ಪರ್ಸು. ಸ್ವಲ್ಪ ಕಾಸ್ಟ್ಲಿ ಎಲ್ಲ ಇದ್ದು ಬೆಲ್ಟ್ ಸ್ಲಿಪ್ಪರ್ ಎಲ್ಲ. ನನ್ನ ಮಗ ಅಂತೂ ನೋಡ್ತಾವನೆ ಯಾವ ಸ್ಲಿಪ್ಪರ್ ತಗೊಳ್ಳಿ ಅಂತ. ಆಲ್ರೆಡಿ ಅವನ 3-4 ಜೊತೆ ಸ್ಲಿಪ್ಪರ್ಸ್ಗಳಿವೆ ಮನೇಲಿ. ಸುಮ್ಮನೆ ಎಲ್ಲಿ ಬೇಕೋ ಅಲ್ಲಿ ಎಸಿತಾ ಇರ್ತಾನೆ. ಅದಕ್ಕೋಸ್ಕರ ಅವನಿಗೇನು ಸ್ಲಿಪ್ಪರ್ಸ್ ಎಲ್ಲ ಕೊಡಿಸ್ಲಿಲ್ಲ ನಾನು. ಅವನಿಗೇನು ಕೊಡಿಸಿದ್ದೀನಿ ಅಂತ ಹೇಳ್ತೀನಿ. ಹಾಗೇನ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆ ತನಕ ನೋಡಿ. ನನ್ನ ಮಗಳಂತೂ ಅವಳ ಸ್ಲಿಪ್ಪರ್ ಬಿಟ್ಬಿಟ್ಟು ಬೇರೆ ಸ್ಲಿಪ್ಪರ್ ಎಲ್ಲ ಹಾಕೊಂಡು ನೋಡ್ತಾ ಇದ್ಲು. ಅದು ಬೇಕು ಮಮ್ಮಿ, ಇದು ಬೇಕು ಮಮ್ಮಿ ಅಂತ. ಮಕ್ಕಳನ್ನಂತೂ ಕರ್ಕೊಂಡೋಗ್ಬಿಟ್ರಂತೂ ಅವ್ರಿಗೆ ಕೈ ಸಿಕ್ಕಿದೆಲ್ಲ ಹಾಕೊಳ್ತಿರ್ತಾರೆ ಬಾಕ್ಸ್ಗೆ. ಬೇಡ ಅಂದರೂ ಹೇಳಿದ ಮಾತೆ ಕೇಳಲ್ಲ ಅವರು. ನೋಡಿ, ಶೂನ ಬಿಚ್ಚಿಬಿಟ್ಟು ಎಸ್ಬಿಟ್ಟು ಹತ್ತು ಕಡೆ ಸೈಡಲ್ಲಿ ಅವಳಿಗೆ ಯಾವ್ಯಾವ ಬೇಕೋ ಅವನ್ನ ಹಾಕೊಂಡು ನೋಡ್ತಾ ಇದ್ದಾಳೆ. ನನ್ನ ಮಗಳಿಗಂತೂ ಫ್ರಾಕ್ಸು ಮತ್ತು ಸ್ಲಿಪ್ಪರ್ಸು ಮತ್ತು ಕ್ಲಿಪ್ಸ್ಗಳಂದರೆ ತುಂಬಾ ಇಷ್ಟ. ಹೆಣ್ಮಕ್ಳಾಗಿ ಅಲ್ವಾ, ಎಷ್ಟಿದ್ರೂ ಸಾಕಾಗೋಲ್ಲ. ನೋಡಿ, ಶೂನ ಎಸ್ಬಿಟ್ಟು ಹತ್ತು ಕಡೆ ಸೈಡಲ್ಲಿ ಬರ್ತಾ ಇದ್ದಾಳೆ. ಇದು ಕಡೆಯಿಂದ ಹತ್ತು ಕಡೆಗೆ, ಹತ್ತು ಕಡೆಯಿಂದ ಇದು ಕಡೆಗೆ ಶೂನ ಎಸ್ಕೊಂಡು ಇಬ್ಬರು ಆಟ ಆಡ್ತಾ ಇದ್ದಾರೆ. ಹಾಗೆಯೇ ನನ್ನ ಮಗಳಿಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಮತ್ತು ಅವಳ ಕಾಲಿಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡ್ತಾ ಇದ್ದೀನಿ. ನೋಡಿ, ಇದನ್ನು ತಗೊಂಡೆ, ಆದರೆ ಇದನ್ನು ಚೇಂಜ್ ಮಾಡಿದ್ದೀನಿ. ಸ್ವಲ್ಪ ಕಲರ್ ಬೇರೆ ಇದೆ. ಈ ಕಲರ್ ಒಂದು ಸ್ವಲ್ಪ ಧೂಳಾಗ್ಬಿಟ್ಟು ಎಲ್ಲ ಇದಾಗ್ಬಿಟ್ಟಿತ್ತು, ಗಲೀಜಾಗ್ಬಿಟ್ಟಿತ್ತು. ಹಾಗಾಗಿ ಇದನ್ನು ಚೇಂಜ್ ಮಾಡಿದ್ದೀನಿ. ನನ್ನ ಮಗ ಏನು ಹುಡುಕ್ತಾ ಇದ್ದಾನೆ ನೋಡಿ. ಸ್ಲಿಪ್ಪರ್ ಕೇಳ್ದ, ಕೊಡಿಸ್ಲಿಲ್ಲ ಅಂದ್ಬಿಟ್ಟು ಪೆನ್ಸಿಲ್ ಬಾಕ್ಸ್ ತಗೊಳ್ಳೋ ಅಂದಿದ್ದಕ್ಕೆ ಪೆನ್ಸಿಲ್ನ ತಗೊಳ್ಳೋಣ ಅಂದ್ಬಿಟ್ಟು ಚೆಕ್ ಮಾಡ್ತಾಯಿದ್ದೀನಿ, ಯಾವ್ದು ತಗೊಳ್ಳಿ ಯಾವ್ದು ಬಿಡಲಿ ಅಂದ್ಬಿಟ್ಟು. ಹಾಗೆಯೇ ಸ್ಕೂಲ್ ಮಕ್ಕಳಿಗೆ ಬ್ಯಾಗ್ಸ್ಗಳು ನೋಡಿ, ಒಳ್ಳೊಳ್ಳೆ ಕಲೆಕ್ಷನ್ ಬ್ಯಾಗ್ಗಳಿವೆ ಇಲ್ಲಿ. ಫೈನಲಿ ಒಂದು ಯಾವುದೋ ಸೆಲೆಕ್ಟ್ ಮಾಡಿ ತಗೊಂಡಿದ್ದಾನೆ ಪೆನ್ಸಿಲ್ ಬಾಕ್ಸು. ಈ ಮಕ್ಕಳನ್ನೆಲ್ಲ ಕರ್ಕೊಂಡೋದಾಗ ಹುಷಾರಾಗಿ ನೋಡ್ಕೊಳ್ಬೇಕು. ನಾವೊಂದು ಕಡೆ ಬಂದರೆ ಅವೇ ಒಂದು ಕಡೆಗೆ ಹೋಗಿರ್ತವೆ. ಮಕ್ಕಳು ಸ್ವಲ್ಪ ಅಟ್ರಾಕ್ಷನ್ ಆಗೋದು ಜಾಸ್ತಿ. ಈ ಆಟ ಆಡೋವಂತಹ ಐಟಮ್ಗಳಿರ್ತಾವಲ್ಲ, ಅದು ಕಡೆಗೆಲ್ಲ ಹೋಗಿ ಸ್ವಲ್ಪ ಎಲ್ಲ ಎತ್ತಾಕ್ಬಿಡ್ತಾರೆ. ಹುಷಾರಾಗಿ ನೋಡ್ಕೊಳ್ಬೇಕು. ಆಮೇಲೆ ನಾವೇ ಕಟ್ಕೊಡ್ಬೇಕಾಗುತ್ತೆ ಅಮೌಂಟ್ನ. ಹ್ಯಾಂಡ್ ಬ್ಯಾಗ್ಸ್ಗಳು ನೋಡಿ ಎಷ್ಟು ಚೆನ್ನಾಗಿವೆ ಅಂತ. ಫ್ರೆಂಡ್ಸ್, ನಾವು ಹೋಗಿದ್ದೆ ಒಂದು ಕೆಲಸ, ಬಟ್ ಅಲ್ಲೇನೇನು ಶಾಪಿಂಗ್ ಮಾಡಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ನಾನು ಫಸ್ಟು ಹೋಗಿ ಶ್ರೀ ಸದಾಶಿವ ಹ್ಯಾಂಡ್ಲೂಮ್ಸ್ಗೆ ಹೋಗಿ, ಅದು ಬಂದು ಫಸ್ಟು ಮೇನ್ ರೋಡ್ ಬ್ಯಾಡ್ರಹಳ್ಳಿಲಿ ಇರೋದು. ಅಲ್ಲಿ ಸೇಲ್ ನಡೀತಿದೆ. ನೀವು ಆದಷ್ಟು ಹೋಗಿ ತಗೊಂಡ್ರಿ, ತುಂಬ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಅಲ್ಲಿ ಏನೇನೆಲ್ಲ ತಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇದೊಂದು ಏನಾದರೂ ರೈಸು ಅಥವಾ ಏನಾದರೂ ಸರ್ವ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಸ್ಪೂನು. ಇನ್ನೂ ಎಲ್ಲ ಓಪನ್ ಮಾಡಿಲ್ಲ. ಇದು ರೇಟ್ ನೋಡ್ತಾ ಇರ್ಬೋದು. ಇಲ್ಲಿ MRP ಪ್ರೈಸ್ ಬಂದು 63 ರುಪೀಸ್ ಇದೆ. ಬಟ್ ಇದು 36 ರೂಪಾಯಿಗೆ, ಅಂದರೆ 36 ರುಪೀಸ್ಗೆ ಸಿಗ್ತಿದೆ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ನೋಡಿ, ನಿಮ್ಮ ಮುಂದೆ ಓಪನ್ ಮಾಡ್ತಾ ಇದ್ದೀನಿ. ಕ್ವಾಲಿಟಿ ವೈಸ್ ನೋಡೋದಾದರೆ ತುಂಬಾ ಚೆನ್ನಾಗಿದೆ.
ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ನೋಡಿ ನೋಡಿ ಇದು 36 ರುಪೀಸ್ಗೆ ನೋಡಿ 3 ಬಂದಿದೆ ಸರ್ವ್ ಮಾಡುವಂಥ ಸ್ಪೂನು. ನೆಕ್ಸ್ಟ್ ಬಂದು ಹಾಗೆಯೇ ಇದೊಂದು ಮರ ತಗೊಂಡೆ, ಆಲ್ರೆಡಿ ಒಂದಿತ್ತು, ಇದೊಂದು ಇರಲಿ ಅಂದ್ಬಿಟ್ಟು ತಗೊಂಡೆ. ಇದು ಬಂದು MRP ಪ್ರೈಸ್ ಬಂದು 45 ರುಪೀಸ್ ಇದೆ. ನಮಗೆ ಅವರು ಕೊಡ್ತಾ ಇರೋದು ಬಂದು 27 ರುಪೀಸು. ಓಕೆನಾ? ನೋಡಿ ಹಾಗೆ ಬಂದಿಲ್ಲಿ ನಾನು ಇದೊಂದು ಪಾಟ್ ತೊಗೊಂಡಿದ್ದೀನಿ. ನೋಡಿ ಬುದ್ಧಂದು ನೋಡ್ತಾ ಇರ್ಬೋದು, ವೈಟ್ ಕಲರ್ ತೊಗೊಂಡಿದ್ದೀನಿ. ಇದು ಪ್ಲೇನ್ ಇದೆ, ಬೇಕು ಅಂದರೆ ನಾವು ಕಲರ್ ಮಾಡ್ಕೊಳ್ಬೋದು. ನೋಡಿ ಇದು MRP ಪ್ರೈಸ್ ಬಂದು 140 ರುಪೀಸ್ ಇದೆ. ನಮಗೆ ಸಿಗ್ತಿದೆ ಇಲ್ಲಿ 115 ಅಂದರೆ 115 ರೂಪಾಯಿಗೆ ಸಿಗ್ತಿದೆ ನನಗೆ. ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದನ್ನು ಕೂಡ ಓಪನ್ ಮಾಡ್ತೀನಿ ನೋಡಿ. ಇಲ್ಲಿ 115 ನೋಡಿ ತುಂಬಾ ಚೆನ್ನಾಗಿದೆ. ಬೇಕು ಅಂದರೆ ನಾವಿಲ್ಲಿ ಬ್ಲ್ಯಾಕ್ ಕಲರ್ ಪೇಂಟ್ ಮಾಡ್ಕೋಬೋದು. ನೆಕ್ಸ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಬಂದು ಇಲ್ಲಿ ಓಲ್ಗೆ ಕೊಟ್ಟಿದ್ದಾರೆ. ಇದು ಓಲ್ಗೆ ಅನಿಸುತ್ತೆ. ಇದು ಬೇಕು ಅಂದರೆ ರಿಮೂವ್ ಮಾಡ್ಕೋಬೋದು ಅನಿಸುತ್ತೆ. ನೋಡಿ ಇಲ್ಲಿ ನೆಕ್ಸ್ಟ್ ಬಂದು ಇದೊಂದು ಸಿಸರ್ ತಗೊಂಡೆ. ಇದು ಬಂದು MRP ಪ್ರೈಸ್ ಬಂದು 140 ರುಪೀಸ್ ಇದೆ. ನಮಗೆ ಸಿಗ್ತಿರೋದು ಬಂದು 75 ರುಪೀಸು. ನೋಡಿ ಚೆನ್ನಾಗಿದೆ ನೋಡಿ. ಇದನ್ನು ಕೂಡ ಓಪನ್ ಮಾಡಿಲ್ಲ ನಾನು. ನೆಕ್ಸ್ಟ್ ಬಂದಿಲ್ಲಿ ನಾನು ಈ ಥರ ಬಂದು ಬೌಲ್ ತೊಗೊಂಡಿದ್ದೀನಿ ನೋಡಿ. ಇದು ಪ್ರೈಸ್ ಬಂದು ನನಗೆ 129 ರೂಪಾಯಿ ಇದೆ. MRP ಪ್ರೈಸ್ ಬಂದು ನನಗೆ ಸಿಗ್ತಿರೋದು ಬಂದು 89 ರುಪೀಸು. 12 ಪೀಸು ಯಾರು ಕೊಡ್ತಾರೆ ಹೇಳಿ. ಇವು ಕೂಡ ತುಂಬಾ ಚೆನ್ನಾಗಿದೆ. ಯಾವುದೂ ಕೂಡ ಓಪನ್ ಮಾಡಿಲ್ಲ ಇನ್ನು. ನೋಡ್ತಾ ಇರ್ಬೋದು ಬೌಲ್ಗಳು ಎಷ್ಟು ಚೆನ್ನಾಗಿವೆ ಅಂತ. ಅದೇ ಕಲರ್ದು ಬೌಲು. ಇದು ಬಂದು MRP ಪ್ರೈಸ್ ಬಂದು 90 ರುಪೀಸ್ ಇದೆ. ನಮಗೆ ಸಿಗ್ತಿರೋದು ಬಂದು 55 ರುಪೀಸು. ತುಂಬಾ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ. 12 ಪೀಸು ಸಿಕ್ಕಿದೆ. ಸ್ನ್ಯಾಕ್ಸ್ ಅಂತೂ ಹಾಕೊಳ್ಳೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಗೋಬಿ ಮಂಚೂರಿ ಅಥವಾ ಏನಾದರೂ ಜಾಮೂನ್ ಅವೆಲ್ಲ ತಿನ್ನೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ಬಡ್ಸ್ ತಗೊಂಡೆ. ಈ ಬಡ್ಸ್ ಬಂದು 50 ರುಪೀಸ್ ಇದೆ. MRP ಪ್ರೈಸು 25 ರುಪೀಸ್ಗೆ ಕೊಟ್ಟಿದೆ. ನೆಕ್ಸ್ಟು ಬಂದು ಈ ಥರದವು 2 ಪಾಟ್ ತಗೊಂಡಿದ್ದೀನಿ. ಇದು ನೋಡ್ತಾ ಇರ್ಬೋದು ಎಷ್ಟು ಕ್ವಾಲಿಟಿಯಾಗಿದೆ ಅಂದರೆ ತುಂಬಾ ಗಟ್ಟಿಯಾಗಿದೆ. ಬ್ಲ್ಯಾಕ್ ಕಲರ್ ತಗೊಂಡೆ, ಬೇರೆ ಕಲರ್ ಹುಡುಕ್ತೆ ಸಿಗಲಿಲ್ಲ ಈ ಸೈಜಲ್ಲಿ. ಅದಕ್ಕಾಗಿ ಇದನ್ನು ನಾನು ಬೈ ಮಾಡಿದ್ದೀನಿ. ಇದು MRP ಪ್ರೈಸ್ ಬಂದು 207 ರೂಪಾಯಿ ಇದೆ. ಇದನ್ನು ನಮಗೆ ಕೊಡ್ತಾ ಇದ್ದಾರೆ 125 ರೂಪಾಯಿಗೆ. ನಾವು ರೋಡ್ ಸೈಡಲ್ಲೆಲ್ಲ ಕೇಳಿದ್ವಿ 220 ಆಗುತ್ತೆ ಅಂತ ಹೇಳಿದರು. 200ಗೆ ಲಾಸ್ಟು ಮಾಡ್ಕೊಳ್ಳೋರು. ಆದ್ರೂ ನೋಡಿ ಇಷ್ಟು ಕಡಿಮೆ ಪ್ರೈಸ್ಗೆ ಸಿಗ್ತಿದೆ. ಕ್ವಾಲಿಟಿ ವೈಸ್ ಮಾತ್ರ ಹೇಳೋಕ್ಕಂತೂ ತುಂಬಾ ಸೂಪರಾಗಿದೆ. ನೋಡ್ತಾ ಇರಿ ನೋಡಿ ಹೇಗಿದೆ ಅಂತ. ಈ ಥರದವು ಸೇಮ್ ಕಲರವು 2 ಪಾಟ್ ತಗೊಂಡಿದ್ದೀನಿ. ನನಗಂತೂ ತುಂಬಾ ಖುಷಿ ಆಯಿತು. ನಮ್ಮ ಹಸ್ಬೆಂಡಂತೂ ಇನ್ನೂ 1-2 ತಗೊಳಕ್ಕಾಗಿಲ್ವ ಅಂದರು. ಅಲ್ಲಿಂದ ಮಕ್ಕಳನ್ನೆಲ್ಲ ಕರ್ಕೊಂಡು ಎತ್ಕೊಂಡು ಬರೋದಿಲ್ಲ, ಸ್ವಲ್ಪ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ನಾನು ಸದ್ಯಕ್ಕೆ 2 ಬೇಕಾಗಿತ್ತು. ಇವಾಗ 2 ಗಿಡಗಳಿದ್ದು ಅದಕ್ಕೋಸ್ಕರ 2 ಶೋ ಪ್ಲ್ಯಾಂಟ್ ಇದ್ದಾವೆ, ಅವನ್ನ ಹಾಕೋಕ್ಕೋಸ್ಕರ ಇದನ್ನು ನಾನು ತಗೊಂಡಿದ್ದೀನಿ.
ನೆಕ್ಸ್ಟು ಏನು ತೊಗೊಂಡಿದ್ದೀನಿ ಅಂದರೆ ಇದೊಂದು ಸರ್ವ್ ಸ್ಪೂನ್ ತೊಗೊಂಡಿದ್ದೀನಿ ಸರ್ವ್ ಮಾಡೋದಕ್ಕೆ ಅಂತ. ಇದು MRP ಪ್ರೈಸ್ ಬಂದು 12 ರುಪೀಸ್ ಇದೆ. ನಮಗೆ ಸಿಗ್ತಾ ಇರೋದು ಬಂದು 7 ರುಪೀಸ್ ನೋಡಿ. ಆಯಿತು, ಇಷ್ಟನ್ನು ನಾವು ಒಂದು ಕಡೆ ಶಾಪಿಂಗ್ ಮಾಡಿದ್ದೀವಿ. ಮತ್ತು ಇನ್ನೊಂದು ಕಡೆ ಏನು ಶಾಪಿಂಗ್ ಮಾಡಿದ್ದೀವಿ ಅಂದರೆ ತೋರಿಸ್ತೀನಿ ಬನ್ನಿ. ನಾವು ಹಾಗೆಯೇ ಅಲ್ಲೇ ಇರುವಂತಹ ವಿಶಾಲ್ ಮಾರ್ಟ್ಗೆ ಹೋಗಿದ್ವಿ. ಅಲ್ಲಿ ಏನೇನು ತೊಗೊಂಡಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ಇದೊಂದು ಸ್ಲಿಪ್ಪರ್ ತೊಗೊಂಡಿದ್ದೀನಿ ನೋಡಿ ನನ್ನ ಮಗಳಿಗೆ ಅಂತ. ಇದು ಪ್ರೈಸ್ ಬಂದು 99 ರುಪೀಸು ನೋಡಿ. ಬೆಲ್ಟ್ ಕೂಡ ಇದೆ ಇಲ್ಲಿ ನೋಡಿ, ಆರಾಮಾಗಿ ಹಾಕ್ಕೊಳ್ಬೋದು ಮಕ್ಕಳು ಕೂಡ. ತುಂಬಾ ಕ್ಯೂಟಾಗಿದೆ. ನೆಕ್ಸ್ಟು ಬಂದು ನನ್ನ ಮಗುಗೆ ಅಂತ ಇದೊಂದು ಟೀ ಶರ್ಟ್ ತೊಗೊಂಡಿದ್ದೀನಿ. ಇದು ಪ್ರೈಸ್ ಬಂದು 79 ರುಪೀಸ್ ಇದೆ. ಕ್ವಾಲಿಟಿ ವೈಸ್ ನೋಡೋದಾದರೆ ತುಂಬಾ ಚೆನ್ನಾಗಿದೆ. ಹಾಗೆ ಬಂದಿದ್ದೀನಿ ನಾನು ಒಂದು ಪೆನ್ಸಿಲ್ ಬಾಕ್ಸ್ನ ತಗೊಂಡೆ. ಇವಾಗ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿದೆಯಲ್ಲ, ಹಾಗಾಗಿ ಪೆನ್ಸಿಲ್ ಬಾಕ್ಸ್ನ ತಗೊಂಡಿದ್ದೀನಿ. ನೆಕ್ಸ್ಟು ಬಂದಿದ್ದೀನಿ ನಾನು ಒಂದು ಮ್ಯಾಟ್ನ ಪರ್ಚೇಸ್ ಮಾಡಿದ್ದೀನಿ. ಮ್ಯಾಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದ್ರ ಲೇಬಲ್ಲು ಕಿತ್ತಾಕ್ಬಿಟ್ಟಿದ್ದಾರೆ. ಇದು ಜಸ್ಟ್ 39 ರುಪೀಸು. ತುಂಬಾ ಚೆನ್ನಾಗಿದೆ. ಅಂದರೆ ಒಗಿಬೇಕಾದ್ರೆಲ್ಲ ಜಾಸ್ತಿ ಎಲ್ಲ ಉಜ್ಜಿ ಒಗಿಬಾರ್ದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಸಾಫ್ಟಾಗಿದೆ ಅಂದರೆ ಸಖತ್ ಸಾಫ್ಟಾಗಿದೆ. ನೆಕ್ಸ್ಟ್ ಬಂದು ನನಗೆ ಇದೊಂದು ಮ್ಯಾಟ್ ತೊಗೊಂಡಿದ್ದೀನಿ. ಇದ್ರ ಲೇಬಲನ್ನು ಕೂಡ ಕಿತ್ತಾಕ್ಬಿಟ್ಟಿದ್ದಾರೆ. ಇದು ಜಸ್ಟ್ 99 ರುಪೀಸು. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ. ನಾನು ನೋಡಿನೇ ತಗೊಂಡಿದ್ದು. ತುಂಬಾ ಚೆನ್ನಾಗಿದೆ. ಆರಾಮಾಗಿ ನಾವು 99 ರುಪೀಸ್ ಕೊಡ್ಬೋದು. ನಾವು ಬಂದು ಸೇಲ್ಗೆ ಹೋಗಿದ್ವಲ್ಲ, ಅಲ್ಲಿ ಎಷ್ಟು ಅಮೌಂಟ್ ಆಯಿತು ಅಂದರೆ ನೋಡ್ತಾ ಇರ್ಬೋದು. ಇಲ್ಲಿ ಬಂದು 679 ರೂಪಾಯಿ ಆಗಿದೆ. ನೆಕ್ಸ್ಟ್ ಬಂದು ನಾವು ವಿಶಾಲ್ ಮಾರ್ಟ್ಗೆ ಹೋಗಿದ್ದೀವಿ. ಅದು ವಿಶಾಲ್ ಮಾರ್ಟ್ ಎಲ್ಲೋ ಸ್ಲಿಪ್ಪು ಎಲ್ಲ ನನ್ನ ಮಕ್ಕಳೆಲ್ಲ ಎಲ್ಲೋ ಕಳೆದಾಕ್ಬಿಟ್ಟಿದ್ದಾರೆ. ನೆಕ್ಸ್ಟು ಅಲ್ಲಿ ಬಂದು ಜಸ್ಟ್ ಅಲ್ಲೆಲ್ಲ ಸ್ವಲ್ಪ ಕಡಿಮೆನೇ ನಾವು ತಗೊಂಡಿದ್ದು. ಅಲ್ಲಿ ಬಂದು 370 ರುಪೀಸ್ ಆಗಿದೆ. ನಿಮಗೆ ಇದೇ ಥರ ಐಟಮ್ ಬೇಕು ಅಂತಂದರೆ ನೋಡಿ, ಅಡ್ರೆಸ್ ಹೇಳ್ತೀನಿ ನೋಡಿ. ಶ್ರೀ ಸದಾಶಿವ ಹ್ಯಾಂಡ್ಲೂಮ್ ಮಾಗಡಿ ರೋಡು. ಇದು ಬಂದು ಇರೋದು 1 ಮೇನ್ ರೋಡ್, ಬ್ಯಾಡ್ರಳ್ಳಿ, ಬ್ಯಾಂಗ್ಳೂರ್ ಹತ್ರ ಇದೆ. ಬ್ಯಾಡ್ರಳ್ಳಿ ಮತ್ತು ಅಂಜನಾ ನಗರ ಮಧ್ಯದಲ್ಲಿರೋದಿದು. ಆರಾಮವಾಗಿ ತಗೊಳ್ಬೋದು. ತುಂಬಾ ವೆರೈಟೀಸ್ಗಳಿವೆ. ಮ್ಯಾಟ್ಗಳು KG ಲೆಕ್ಕಕ್ಕೆಲ್ಲ ಕೊಡ್ತಾರೆ. ಈ ಥರ ಸಿಂಪಲ್ಲಾಗಿ ನಾವು ತೊಗೊಳ್ಬೇಕು ಅಂದ್ರೂ 150 ರುಪೀಸ್ ಇರೋದು. ಇಲ್ಲಿ ಲೋಕಲೆಲ್ಲ ನಾನು ಕೇಳಿದ್ದೀನಲ್ಲ, ನಾನು ತೊಗೊಂಡಿದ್ದೀನಿ. 150 ರುಪೀಸ್ ಇರೋದನ್ನ ಅಲ್ಲಿ 120 ರುಪೀಸ್ಗೆ 100 ರುಪೀಸ್ಗೆ ಸಿಗ್ತಿದೆ. ತುಂಬಾ ವೆರೈಟೀಸ್ಗಳಿವೆ. ಇನ್ ಕೇಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.